ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಯಾಕೆ ಪುಟ್ಟ, ಯಾಕೆ ಹಾಗೆ ನಿಂತ್ಬಿಟ್ಟೆ? ನಿನ್ ಮನ್ಸಲ್ಲಿರೋದು ನನಗೆ ಹೇಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ಅದ್ರಲ್ಲೇನಿದೆ ಪುಟ್ಟ, ನಾನು ನಿಂತರನೇ ಅಲ್ವಾ. ನಿನ್ನೆ ತಾನೇ ಮನೆಗ್ ಬಂದಿದ್ಯಾ, ನಿಂತಲ್ಲೇ ಏನೇ ನೋಡ್ತಿದೆ ಅಂತ ನನಗ್ ಗೊತ್ತಾಗಲ್ವಾ? ನಮ್ದೇ ಆದ ಒಂದ್ ಪುಟ್ಟ ಮನೆ ಆದಾಗ ತುಂಬಾ ಖುಷಿ ಆಗುತ್ತೆ. ಬೇಕಿದ್ದೆಲ್ಲ ಮಾಡ್ಬೇಕು ಅಂತ ಅನ್ಸತ್ತೆ. ಅತ್ತರಣ ಇತ್ತರಣ ಅಂತ ಆಸೆ ಆಗತ್ತೆ. ನಿನ್ಗೂ ಹಾಗೆ ಅನ್ನಿಸ್ತಿದೆ ಅಲ್ಲ? ಹಾಗೇನೂ ಇಲ್ಲ ಅಕ್ಕ, ಆದ್ರೆ ಇದನ್ನೆಲ್ಲ ನನ್ಗ್ಯಾಕೆ ಹೇಳ್ತಿದ್ದೀರಾ? ಮತ್ತೆ ನಿನ್ ಗೊತ್ತಾ, ನಾನ್ ನನ್ ಮನೇಲಿದ್ದಾಗ ನಿನ್ ಥರನೇ ಆಸೆ ಪಟ್ಟಿದ್ದೆ. ಅದ್ಯಾವುದೋ ಫರ್ನಿಚರ್ ಸ್ಕೀಮ್ ಹಾಕಿ ಸೋಫಾ, ಕಬರ್ಡು, ಫ್ರಿಡ್ಜು ಅದು ಇದು ಅಂತ ಸುಮಾರು ಸಾಮಾನು ಕೊಂಡ್ಕೊಂಡಿದ್ದೆ. ನನಗ್ ಗೊತ್ತು ನಿಂತಲ್ಲೆಲ್ಲೂ ಇದೇ ತರ ಯೋಚನೆಗಳು ಓಡ್ತಿದೆ ಅಂತ. ಹಾಗಂತ ಎಲ್ಲಾನು ಒಟ್ಟಿಗೆ ಕೊಂಡ್ಕೊಳ್ಳೋದಕ್ಕಾಗಲ್ಲ, ಒಂದೊಂದಾಗೆ ಮಾಡ್ಬೇಕು. ನೀನೀಗ ಫಸ್ಟು ಗ್ಯಾಸ್ ಕನೆಕ್ಷನ್ ತಗೊಂಡು ಹಾಲು ಉಗ್ಸೋದ್ರಿಂದ ಶುರು ಮಾಡು, ಸರಿನಾ? ಹ್ಞೂ ಅಕ್ಕ. ಆದ್ರೆ ಮೀರಾ, ನೀನ್ ಇನ್ನೂ 12 ಲಕ್ಷ ಅರೇಂಜ್ ಮಾಡ್ಬೇಕು. ಹಾಗಾಗಿ ಎಲ್ಲ ಆಸೆನೂ ಪೂರೈಸ್ಕೊಳ್ಳೋದು ಭಾರಿ ಕಷ್ಟ ಇದೆ. ಅದಕ್ಕೆ ಅಟ್ಲೀಸ್ಟ್ ಈಗ ಅಡ್ಗೆಗೊಂದು ವ್ಯವಸ್ಥೆ ಮಾಡ್ಕೋಬಿಡು. ಅದಕ್ಕೇನ್ ಮರಿ ಮಾಡ್ಕೋಬೇಡ. ನಿನ್ನೀ ಮನೆಗೆ ಗ್ಯಾಸ್ ಕನೆಕ್ಷನ್ ಹಾಕ್ಸ್ಕೊಳ್ಳೋದಕ್ಕೆ ನಾನ್ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಅಕ್ಕ, ಪರವಾಗಿಲ್ಲ, ಹೆಲ್ಪ್ ಏನೂ ಬೇಡ. ಆದಷ್ಟು ಬೇಗ ಗ್ಯಾಸ್ ಕನೆಕ್ಷನ್ ಹಾಕಿಸ್ಕೊಂಡು ನಾನೇ ಹಾಲುಗ್ಸೋ ಕಾರ್ಯಕ್ರಮಕ್ಕೆ ಕರಿತೀನಿ. ಸರಿ ಪುಟ್ಟ, ಅಷ್ಟು ಮಾಡು, ನಿನ್ಗೆ ಒಳ್ಳೇದಾಗತ್ತೆ. ಬರ್ತೀನಿ. ಹಾಗಂತ ತುಂಬಾ ಅರ್ಜೆಂಟ್ ಮಾಡ್ಕೋಬೇಡ ಪುಟ್ಟ. ನಿನಗ್ ಯಾವಾಗತ್ತೋ ಅವಾಗ್ಲೇ ಮಾಡು. ಇವತ್ತೇ ಮಾಡ್ಬೇಕು ಅಂತೇನಿಲ್ಲ, ಯೋಚನೆ ಇರ್ಬೇಕಷ್ಟೆ. ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ಹಾಗೊಂದು ಹೀಗೊಂದು ಅಂತ ಚಿಕ್ಕ ಚಿಕ್ಕದಾಗಿ ಮನೆಗೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡ್ಬಿಡ್ಬೇಕು ಅಂತ. ನೀನು ಹಾಗೆ ಮಾಡು ಅಂತ ಹೇಳ್ದೆ ಅಷ್ಟೆ. ಒಲೆ 2 ಮಾಡು ಅಂತ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ ಅಲ್ವಾ ಅಕ್ಕ? ಅಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ ಪುಟ್ಟ. ನೀನ್ ಸುಮ್ನೆ ಏನೇನೋ ತಿಳ್ಕೊಬಿಡ್ಬೇಡ. ಅಷ್ಟಕ್ಕೂ ನಾನ್ ನನ್ನ ಮಾತಲ್ಲಿ ಆ ಪದನೇ ಬಳಸಿಲ್ಲ. ಹಾಗೆಲ್ಲ ಏನೇನೋ ಯೋಚನೆ ಮಾಡಿ ಬೇಜಾರು ಮಾಡ್ಕೋಬೇಡ ಪುಟ್ಟ, ಸರಿನಾ? ನಾನಿನ್ ಬರ್ಲಾ? ಏನ್ ಆಫೀಸೋ ಏನ್ ಕತೆನೋ, ಎಲ್ಲದಕ್ಕೂ ನನ್ನೇ ಕಾಯ್ತಾರೆ, ಸಣ್ಣ ಸಣ್ಣ ಕೆಲ್ಸಕ್ಕೂ ಬಿಡಲ್ಲ. ಯಾಕೆ ಚಿಕ್ಕಪ್ಪ, ಏನಾಯ್ತು? ಏನೋ ಟೆನ್ಷನ್ ಅಲ್ಲಿರೋ ಹಾಗೆ ಕಾಣ್ತಿದ್ದೀರಾ? ಏನ್ ಹೇಳೋದಮ್ಮ, ನಮ್ಮ ಆಫೀಸಲ್ಲಿ 50% ಜನ ಬರೀ ಸೋಂಬೇರಿಗಳೇ ತುಂಬಿಕೊಂಡಿದ್ದಾರೆ. ಜವಾಬ್ದಾರಿ ತಗೊಳಕ್ ರೆಡಿನೇ ಇರಲ್ಲ. ಎಲ್ಲಾನು ನಾನು ಒಬ್ನೇ ಮಾಡ್ಬೇಕು, ಎಲ್ಲದಕ್ಕೂ ನನ್ನೇ ಕಾಯ್ತಾರೆ. ಅದ್ ಒಳ್ಳೇದೇ ಅಲ್ವಾ ಚಿಕ್ಕಪ್ಪ? ಎಲ್ಲದಕ್ಕೂ ನಿಮ್ಮನ್ನೇ ಕಾಯ್ತಾರೆ ಅಂದ್ರೆ ನಿಮ್ ಮೇಲೆ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ. ಅದ್ರ ಅರ್ಥ ನಿಮ್ ಸ್ಥಾನಮಾನ ಇನ್ನೂ ಹೆಚ್ಚಾಗಿದೆ ಅಂತಲ್ವಾ ಚಿಕ್ಕಪ್ಪ? ಏನ್ ಸ್ಥಾನಮಾನನೋ ಏನ್ ಕತೆನೋ, ಸೂಪರ್ವೈಸರ್ ಕೆಲಸದಲ್ಲಿ ಎಷ್ಟು ಸ್ಥಾನಮಾನ ಸಿಕ್ಕರು ಏನ್ ಪ್ರಯೋಜನ? ಅದೇ ನೀನ್ ಆಫೀಸಿಗೆ ಬಂದ್ರೆ? ಹ್ಞೂ ಚಿಕ್ಕಪ್ಪ, ನನ್ಗೆ ಈ ಮನೇಲಿರೋದಕ್ಕೆ ಒಂಥರ ಮಜಾ ಅನ್ಸತ್ತೆ. ಮಜಾನ? ಏನ್ ಮಜಾನಮ್ಮ ಅದು ಈ ಮನೇಲಿ? ಹೌದು ಚಿಕ್ಕಪ್ಪ, ನನ್ಗೆ ಈ ಮನೇಲಿರೋದಕ್ಕೆ ಒಂಥರ ಮಜಾ ಅನ್ಸತ್ತೆ. ಯಾಕಂದ್ರೆ ಈ ಮನೇಲಿ ಎಲ್ಲಾ ಕೆಲ್ಸನೂ ಎಷ್ಟು ಸಲೀಸಾಗತ್ತೆ. ಆಫೀಸಲ್ಲಾದ್ರೆ 108 ರಗಳೆ, ಮೀಟಿಂಗು, ಪ್ಲಾನಿಂಗು, ಎಕ್ಸಿಕ್ಯೂಷನು, ಪ್ರಾಜೆಕ್ಟು ಅಂತೆಲ್ಲ ತಲೆನೋವು. ಆದ್ರೆ ಈ ಮನೇಲಿ ದಿನ ಶುರು ಆಗದ್ ಗೊತ್ತಾಗಲ್ಲ, ರಾತ್ರಿ ಆಗದ್ ಗೊತ್ತಾಗಲ್ಲ, ಕೆಲ್ಸ ಅಂತೂ ಪಟ್ಪಟ ಅಂತ ಮುಗ್ದೋಗತ್ತೆ. ಅದಕ್ಕೆ ಚಿಕ್ಕಪ್ಪ, ನನಗೆ ಈ ಮನೆ ಮೇಲೆ ಒಂಥರ ಲವ್ ಆಗೋಗಿದೆ. ಏನ್ ಮಾತಾಡ್ತಿದ್ಯಮ್ಮ ನೀನು? ಹಿಂದಿಂದೆಲ್ಲ ಮರ್ತಿದ್ಯಾ? ಏನ್ ಕತೆ?
ಮರ್ತಿಲ್ಲ ಚಿಕ್ಕಪ್ಪ, ಮರೆಯೋ ಹಾಗಾಗಿದೆ. ಈ ಮನೆಯವ್ರು ತೋರಿಸ್ತಿರೋ ಪ್ರೀತಿ ಎಲ್ಲಾನು ಮರೆಯೋ ಹಾಗೆ ಮಾಡ್ತಿದೆ. ಏನಮ್ಮ ಮಾತಾಡ್ತಾ ಇದೀಯಾ ನೀನು? ನಿನ್ನ ಮಾತೋ ಒಂದು ಅರ್ಥ ಆಗಲ್ಲ. ನೀನ್ ನಿಜವಾಗ್ಲೂ ಅಹಲ್ಯನ ಅಂತ ನನಗೆ ಡೌಟ್ ಬರ್ತಾ ಇದೆ. ನಾವು ಬಂದಿರೋದೇನಕ್ಕೆ? ನೀನ್ ಮಾಡ್ತಾ ಇರೋದೇನು? ನೀನ್ ಹೀಗ್ ಮೈ ಮರ್ತ್ರೆ ನಾವು ನಮ್ಮ ಉದ್ದೇಶ ಸಾಧಿಸ್ತಂಗೆ. ಅಲ್ಲ, ನೀನ್ ಯಾಕೆ ಹೀಗ ಆಡ್ತಿದ್ಯಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಆ ಹುಡುಗಿನ ಕಾಡೋದ್ ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ ನೀನು. ಚಿಕ್ಕಪ್ಪ, ಯಾಕಿಷ್ಟು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ಈ ಮನೆ ಕೆಲ್ಸದವ್ರಿಗೆ ಈ ಮನೇಲಿ ಏನ್ ಕೆಲ್ಸ? ಅವ್ರಿಗೆ ಅಂತ ಒಂದ್ ಮನೆ ಬೇಡ್ವಾ? ಅದಕ್ಕೆ ಒಂದ್ ದಾರಿ ಮಾಡಿದ್ನಪ್ಪ. ಅದ್ ತಪ್ಪ? ಮೀರಾ, ಮೀರಾ, ಲೈಬ್ರರಿನಲ್ಲಿ ಏನಾದ್ರು ಬೆಳಿಗ್ಗೆ ಆದ್ರೆ ಸಾಕು ಬ್ಯಾಗ್ ನೇತ್ ಹಾಕೊಂಡು ಓಡ್ತಿರ್ತೀಯಲ್ಲ. ಓದ್ಕೋಬೇಕಮ್ಮ, ಎಕ್ಸಾಮ್ಸ್ ಬೇರೆ ಹತ್ರ ಬಂತು. ಇನ್ನು ಎಷ್ಟು ಓದ್ಕೊಳ್ಳೋದಿದೆ ಗೊತ್ತಾ? ಇಷ್ಟ ಅವಸರವಾಗಿ ಓಡ್ತಿದ್ರೆ ಮತ್ತಿನ್ನೇನೆ ಅನ್ಬೇಕು ನಿನ್ಗೆ? ಅಲ್ಲ, ದಿನ ಏನಾದ್ರೂ ಒಂದ್ ಮರ್ತ್ ಹೋಗದೆ ಇದ್ರೆ ಉಂಡನ್ನ ಕರ್ಗಲ್ವಾ ನಿನ್ಗೆ? ಯಾಕಮ್ಮ? ನೋಡು, ಸ್ಕೂಟಿಗೆ ಹೇಗ್ ಮರ್ತ್ ಹೋಗ್ತಿದ್ಯಾ? ಅಮ್ಮ, ನಾನ್ ಮರ್ತ ಹೊರಟಿಲ್ಲ. ಮತ್ತಿನೇನು, ಅದೇ ಮರ್ತು ಇಲ್ಲಿ ಕುಂತಿತ್ತ? ಅದ್ ಹಾಗಲ್ಲ ಅಮ್ಮ, ನಾನ್ ಇವತ್ ಸ್ಕೂಟಿಲಲ್ಲ, ನಡ್ಕೊಂಡ್ ಹೋಗ್ತೀನಿ. ನಡ್ಕೊಂಡೆ ಹೋಗ್ತೀಯಾ? ಯಾಕೆ? ಸ್ಕೂಟಿ ಏನಾದ್ರೂ ಪಂಚರ್ ಆಗಿದ್ಯಾ? ಇಲ್ಲ ಅಮ್ಮ, ಚೆನ್ನಾಗೇ ಇದೆ. ಮತ್ತ್ಯಾಕ್ ನಡ್ಕೊಂಡು ಹೊರಟಿದ್ಯಾ? ಹಾ, ನಾನು ಸಣ್ಣ ಆಗ್ಬೇಕಮ್ಮ, ಅದಕ್ಕೆ ಇನ್ಮೇಲೆ ಕಾಲೇಜ್ಗೆ ದಿನ ನಡ್ಕೊಂಡೇ ಹೋಗ್ತೀನಿ. ಏನೇ ಹೇಳ್ತಿದ್ಯಾ ನೀನು? ನೀನ್ ಯಾಕೆ ಸಣ್ಣ ಆಗ್ಬೇಕು? ಸಣ್ಣ ಆಗೋ ಹುಚ್ಚು ನಿನ್ಗೂ ಹಿಡಿತಾ? ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೇಕು. ಸಣ್ಣ ಆಗೋದಂತೆ ಸಣ್ಣ ಆಗೋದು. ಅದು ಸಣ್ಣ ಆಗೋದಲ್ಲ, ಸ್ವರ್ಗ ಹೋಗೋದು. ಅಯ್ಯೋ ಅಮ್ಮ, ಸಣ್ಣ ಆಗೋದು ಬರೀ ಫ್ಯಾಷನ್ಗಲ್ಲ, ಆರೋಗ್ಯಕ್ಕೆ ಒಳ್ಳೇದು. ಅದಕ್ಕೆ ಇನ್ಮೇಲೆ ಕಾಲೇಜ್ಗೆ ನಡ್ಕೊಂಡೇ ಹೋಗ್ತೀನಿ. ಸರಿನಾ? ಸರಿ ಸರಿ, ಟೈಮ್ ಆಯ್ತು ನಂಗೆ. ಬಾಯ್ ಬಾಯ್ ಬಾಯ್. ಮೇಡಮ್ರೆ, ನಿಮ್ ಗಾಡಿ ನೋಡಿ ಎಷ್ಟು ಪಳಪಳ ಅಂತ ಹೊಡಿತಾ ಇದೆ. ಗಾಡಿ ಎಷ್ಟು ಪಳಪಳ ಹೊಳದ್ರೇನು, ಇವತ್ತಿಂದ ಇವಳು ನಡ್ಕೊಂಡೇ ಓಡಾಡ್ತಾಳಂತೆ. ನಡ್ಕೊಂಡು ಹೋಗೋದಾ? ಯಾಕೆ ಮೇಡಮ್ರೆ? ಗಾಡಿ ಚೆನ್ನಾಗಿದೆಯಲ್ಲ, ಟೈರು ಬ್ರೇಕು ಎಲ್ಲ ಕರೆಕ್ಟ್ ಆಗಿದೆ. ಎಲ್ಲ ಕರೆಕ್ಟ್ ಆಗಿದೆ ಸುಂದ್ರ, ಆದ್ರೆ ಇವಳಿಗೆ ಸಣ್ಣ ಆಗೋ ಹುಚ್ಚಿಡ್ದಿದೆ. ಅದಕ್ಕೆ ಇನ್ಮೇಲಿಂದ ನಡ್ಕೊಂಡೇ ಓಡಾಡ್ತಾಳಂತೆ. ನನಗಂತೂ ಇವಾಗಿನ ಕಾಲದ ಮಕ್ಕಳ ಮನಸ್ಸು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಏನ್ ಮೇಡಮ್ ಈ ಹೊಸ ಕತೆ? ಹ್ಞೂ ಸುಂದ್ರಣ್ಣ, ಇನ್ಮೇಲಿಂದ ನಾನು ಸಣ್ಣ ಆಗ್ಬೇಕು. ನೀವೇ ನೋಡಿ ಹೇಗಾಗಿದ್ದೀನಿ ಅಂತ. ನಿಮ್ಗೆ ಗೊತ್ತಲ್ವಾ, ಇದು 0 ಸೈಜ್ ಜಮಾನ. ನಾನು 0 ಸೈಜ್ ಮಾಡ್ಕೋಬೇಕು, ಸ್ಲಿಮ್ ಅಂಡ್ ಫಿಟ್ ಆಗ್ಬೇಕು. ಅದಕ್ಕೆ ಇನ್ಮೇಲೆ ಕಾಲೇಜ್ಗೆ ನಡ್ಕೊಂಡೇ ಹೋಗ್ತೀನಿ. ಸರಿನಾ? ಓಕೆ ಓಕೆ, ಬಾಯ್. 79 ರೂಪಾಯಿ ಪೆಟ್ರೋಲ್ ದುಡ್ಡು ಉಳಿಸೋದ್ರಿಂದ 12 ಲಕ್ಷ ಸೇರಲ್ಲ ಮೇಡಮ್. ಓಹೋ, ನಮ್ ಸುಂದ್ರಣ್ಣಂಗೆಲ್ಲ ಗೊತ್ತಾಗ್ಬಿಡುತ್ತೆ. ಯಾಕೆ ಹೀಗೆ ನಗೋತರ ನಡೆಸ್ತಿದೀಯಮ್ಮ? ನಂಗೆ ಅರ್ಥ ಆಗೋದಿಲ್ಲ ಅನ್ಕೊಂಡಿದ್ಯಾ? ನಾನು ಹೇಳಿದ್ರಲ್ಲಿ ನಿಜ ಇದೆ ತಾನೆ? 79 ರೂಪಾಯಿ ಉಳಿಸೋದ್ರಿಂದ ನಿನ್ ಕಷ್ಟ ಪರಿಹಾರ ಆಗೋದಿಲ್ಲಮ್ಮ. ನಿಜ ಸುಂದ್ರಣ್ಣ, ಎಷ್ಟೇ ಉಳಿದ್ರು ಒಂದಿಷ್ಟು ದುಡ್ಡಾದ್ರೂ ಉಳಿಯುತ್ತೆ ಅಲ್ವಾ? ಸರಿ, ಈಗ ನೀವೇ ಲೆಕ್ಕ ಹಾಕಿ. ವಾರಕ್ಕೆ ನಾನು 70 ರೂಪಾಯಿ ಖರ್ಚು ಮಾಡ್ತಿದ್ದೆ ಪೆಟ್ರೋಲ್ಗೆ ಅಂತ. ಆ 70 ರೂಪಾಯಿ ಉಳಿತು ಅಂತ ಅನ್ಕೊಳ್ಳೋಣ. ಆಗ ತಿಂಗಳಿಗೆ ಹೆಚ್ಚು ಕಡಿಮೆ ಅಂದ್ರು 300 ರೂಪಾಯಿ ಉಳಿಯುತ್ತೆ. ತಿಂಗಳಿಗೆ 300 ರೂಪಾಯಿ ಅಂದ್ರೆ ವರ್ಷಕ್ಕೆ 3600 ರೂಪಾಯಿ. ದೊಡ್ಡ ಅಮೌಂಟ್ ಅಲ್ವಾ? ಆ ದುಡ್ಡಲ್ಲಿ ಅಮ್ಮಂಗೆ ಒಂದೊಳ್ಳೆ ಸೀರೆ ತರ್ಬೋದು. ಅದ್ ಬಿಡಿ, ವರ್ಷದ ಲೆಕ್ಕ. ತಿಂಗಳಿಗೆ ಉಳಿಯೋ 300 ರೂಪಾಯಿನ ಅಮ್ಮಂಗೆ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಮನೆಗೆ ಸ್ವಲ್ಪ ಹೆಲ್ಪ್ ಆದ್ರೂ ಆಗುತ್ತೆ. ನಿಮ್ಗೆ ಗೊತ್ತು, ಮನೆ ಅಂದ್ಮೇಲೆ 108 ಖರ್ಚು. ವಾರಕ್ಕಾಗೋಷ್ಟು ತರಕಾರಿನಾದ್ರೂ ತರ್ಬೋದಲ್ವಾ ಆ ದುಡ್ಡಲ್ಲಿ?
ಮನೆಗೆ ತರಕಾರಿ ತರ್ಬೋದಾ? ಯಾಕೆ ಮೀರಮ್ಮ, ಏನ್ ಮಾತಾಡ್ತಿದ್ದೀರಿ ನೀವು? ತರಕಾರಿನ ಯಾತಕ್ ತರೋದು? ಅಡ್ಗೆ ಮಾಡೋದಕ್ಕಲ್ವಾ? ಸುಂದ್ರಣ್ಣ, ನೀವೊಳ್ಳೆ ಎಲ್ಲದಕ್ಕೂ ಸುಮ್ನೆ ತಲೆಗೆ ಹುಳ ಬಿಟ್ಕೋತೀರಪ್ಪ. ಸರಿ ಸರಿ, ಯೋಚನೆ ಮಾಡಿದ್ ಸಾಕು. ತಾತನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ಮೊದ್ಲು ಹೊರಡಿ. ಯಜಮಾನ್ರು ಆಗ್ಲೇ ವಾಕ್ ಹೋದ್ರಮ್ಮ. ಆದ್ರೆ ನೀವು ತರಕಾರಿ ತರ್ಬೋದು ಅಂತ ಯಾಕೆ ಹೇಳಿದ್ರಿ ಅಂತ ಹೇಳಿ? ಅಯ್ಯೋ ಸುಂದ್ರಣ್ಣ, ಮಾತಿಗೆ ಹಾಗೆ ಹೇಳ್ದೆ ಅಷ್ಟೇ. ಸರಿ ಸರಿ, ನಂಗ್ ಟೈಮ್ ಆಯ್ತು. ಬಾಯ್ ಬಾಯ್ ಬಾಯ್. ಆಯ್ತು ತಂದೆ, ಬಂದೇ ಬರ್ತೀನಿ. ಖಂಡಿತವಾಗ್ಲೂ ಮಿಸ್ ಮಾಡಲ್ಲ. ಹೆಂಡ್ತಿನೂ ಕರ್ಕೊಂಡ್ ಬರ್ತೀನಪ್ಪ. ಇನ್ ಕೇಸ್ ನಾನೇನಾದ್ರೂ ಒಬ್ನೇ ಬಂದ್ರೆ ನನ್ನ ಪಾರ್ಟಿಗೆ ಸೇರ್ಸ್ಬೇಡ, ಆಯ್ತಾ? ಸರಿನಾ? ಬಾಯ್. ಏನಿಲ್ಲ, ನನ್ನ ಫ್ರೆಂಡ್ ಫೋನ್ ಮಾಡಿದ್ದ, ಅವ್ರ ಮನೆಗೆ ಹೋಗ್ಬೇಕಂತೆ. ನಿಮ್ಮನ್ನು ಕರ್ಕೊಂಡ್ ಬಾ ಅಂತ ಹೇಳಿದ್ದಾನೆ. ಹೋಗೋಣ, ರೆಡಿಯಾಗಿರಿ. ನೀವು ಆಫೀಸ್ಗೆ ಹೋಗಲ್ವಾ? ಇವತ್ತು ಹೋಗಲ್ಲ ರೀ, ಬೇರೆ ಏನೋ ಕೆಲಸ ಇದೆ. ಮುಗಿಸ್ಕೊಂಡು ಸಂಜೆ ಬೇಗ ಬರ್ತೀನಿ. ರೆಡಿಯಾಗಿರಿ. ಥ್ಯಾಂಕ್ಸ್ ರೀ. ಥ್ಯಾಂಕ್ಸಾ? ಯಾಕ್ರಿ? ಥ್ಯಾಂಕ್ಸ್ ಯಾಕೆ? ಈ ರೀತಿ ಸುಮ್ನೆ ಥ್ಯಾಂಕ್ಸ್ ಹೇಳಿದ್ರೆ ಏನರ್ಥ? ಸಂಜೆ ರೆಡಿಯಾಗಿರಿ. ಗುರು ಮನೆಗೆ ಗೆಟ್ ಟುಗೆದರ್ ಪಾರ್ಟಿಗೆ ಇನ್ವೈಟ್ ಮಾಡಿದ್ದಾನೆ. ಹೆಂಡತಿ ಸಮೇತ ಬರ್ಬೇಕು ಅಂತ ಆರ್ಡರ್ ಮಾಡಿದ್ದಾನೆ. ನಾನು ಬರ್ಬೇಕಾ? ಯಾಕೆ? ಯಾಕೆ ಅಂದ್ರೆ ನೀವೇ ನನ್ನ ಹೆಂಡ್ತಿರಿ. ಇವತ್ತೇನ್ ಸಾರು ಮಾಡ್ತಿದ್ದೀರಾ ಶಾಂಭವಿ ಅವರೇ? ಸೌತೆಕಾಯಿ ಸಾಂಬಾರ್ ಮಾಡ್ತಿದ್ದೀನಿ ಲಕ್ಷ್ಮಿ ಅಮ್ಮ. ಹೌದಾ? ಮತ್ತೆ 2 ದಿನದ ಹಿಂದೆನೆ ಕೋಸಿನ ಪಲ್ಯ ಮಾಡಿದ್ರಿ, ಇವತ್ತು ಮಾಡ್ತಿದ್ದೀರಾ? ಹ್ಞೂ ಲಕ್ಷ್ಮಿ ಅಮ್ಮ, ಪ್ರಣಮ್ಗೆ ಮೀರಗೆ ಕೋಸಿನ ಪಲ್ಯ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಮಾಡ್ತಾ ಇದ್ದೀನಿ. ಓ ಹಾಗಾ? ಮೀರಂಗ್ ಕೋಸಿನ ಪಲ್ಯ ಅಂದ್ರೆ ತುಂಬಾ ಇಷ್ಟನಾ? ಅಂದಹಾಗೆ ಮುಂಚಿಂದಲೂ ಈ ಮನೆ ನೀವೇ ಅಡಿಗೆ ಮಾಡ್ತಿದ್ರಾ? ಹ್ಞೂ ಲಕ್ಷ್ಮಿ ಅಮ್ಮ, ಶಾಂತಲಮ್ಮ ಆಫೀಸ್ಗೆ ಹೋಗ್ತಾ ಇದ್ದಾಗಿಂದ ನಾನೇ ಅಡುಗೆ ಮಾಡ್ತಿದ್ದೀನಿ. ಹಾಗೆ ನೋಡಿದ್ರೆ ಶಾಂತಲಮ್ಮನು ತುಂಬ ಚೆನ್ನಾಗಿ ಅಡುಗೆ ಮಾಡೋರು. ಆದರೆ ಅವರಿಗೆ ಆಫೀಸ್ ಕೆಲಸ ಬಿತ್ತು, ನನಗೆ ಅಡುಗೆ ಮನೆ ಕೆಲಸ ಬಿತ್ತು. ಆದರೆ ಏನು ಮಾಡಬೇಕು ಅಂತ ಅವ್ರು ದಿನ ಹೇಳೋರು, ನಾನು ಪಟ್ಪಟ ಅಂತ ಮಾಡ್ತಿದ್ದೆ. ಎಲ್ಲಿ ಕೊಡಿಲಿ, ನಾನು ನೋಡಿ. ಅವ್ರು ಹೋದಾಗಿಂದ ದಿನ ಮನೇಲಿ ಸೌತೆಕಾಯಿ ಸಮಾರಾಧನೆ ಅನ್ಸತ್ತೆ. ಏನಿಲ್ಲ ರೀ, ಶಾಂತಲ ಅವ್ರು ಹೋದ್ಮೇಲೆ ನೀವೇನ್ ಮಾಡಿ ಹಾಕಿದ್ರು ಈ ಮನೇಲಿ ತಿಂತಾರ ಅನ್ಸತ್ತೆ. ಯಾಕಂದ್ರೆ ಅಡ್ಗೆಗ್ ಮುಂಚೆ ಹೇಳೋರು ಕೇಳೋರು ಯಾರು ಇಲ್ವಲ್ಲ, ಅದಕ್ಕೆ ನಿಮ್ ಇಷ್ಟ ಬಂದಾಗ ಮಾಡ್ತೀರಿ. ದಿನ ಸೌತೆಕಾಯಿ ಸಾರು ಮಾಡ್ಬೇಕನ್ಸಿದ್ರೆ ಅದನ್ನೇ ಮಾಡ್ತೀರಿ. ಹಾಗೇನಿಲ್ಲ ಲಕ್ಷ್ಮಿ ಅಮ್ಮ, ಮಕ್ಕಳು ಏನು ಇಷ್ಟಪಡ್ತಾರೋ ಅದನ್ನೇ ಮಾಡ್ಕೊಡ್ತಾ ಇದ್ದೀನಿ. ಓ, ಅಮ್ಮ ಇಲ್ದಿರೋ ಮಕ್ಕಳು ಏನ್ ಮಾಡಿ ಹಾಕಿದ್ರು ತಿಂತಾರೆ ಅನ್ನಿ, ಅದಕ್ಕೆ ನೀವ್ ಇಷ್ಟ ಬಂದಿದ್ ಮಾಡ್ಕೊಂಡ್ ಬಂದಿದ್ರಿ. ಅದೇ ಹೆಣ್ಮಕ್ಳಿದ್ರೆ ಕೇಳ್ತಿದ್ರು, ಯಾಕಂದ್ರೆ ಹೆಣ್ಮಕ್ಳಿಗೆ ಗೊತ್ತಿರತ್ತೆ ನೋಡಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಪಾಪ ಗಂಡ್ಮಕ್ಳಿಗೆ ಏನ್ ಗೊತ್ತಾಗತ್ತೆ. ನಾನಂತೂ ನಮ್ಮನೇಲಿ ಅಹಲ್ಯನ್ ಕೇಳಿನೇ ಅಡಿಗೆ ಮಾಡ್ತಿದ್ದೆ. ಅವಳೇನ್ ಹೇಳ್ತಿದ್ರು ಅದನ್ನೇ ಮಾಡಾಕ್ತಿದ್ದೆ. ನೀವು ಒಂಚೂರು ಅವಳನ್ನೇ ಕೇಳಿ ಮಾಡೋದಲ್ವಾ? ಯಾಕಂದ್ರೆ ದಿನ ಅದದೇ ಮಾಡೋದು ತಪ್ಪತ್ತೆ. ಸರಿ ಲಕ್ಷ್ಮಿ ಅಮ್ಮ, ಇನ್ಮೇಲೆ ದಿನ ಅಹಲ್ಯಮ್ಮನ್ ಕೇಳಿ ಅಡುಗೆ ಮಾಡ್ತೀನಿ. ಸರಿ, ಅಷ್ಟ್ ಮಾಡಿ.
ಮರಿಬೇಡಿ ಆಯ್ತಾ? ಏನಾಗಿದ್ಯಾ ನೀ? ಎಷ್ಟು ನೀರು ಕುಡಿತೀಯಾ? ಇದನ್ನ ನೀನು ಕೊಡ್ತಿರೋ 8ನೇ ಬಾಟಲ್. ಏಯ್, ನನಗೆ ನೀರು ತಂದ್ಕೊಡಕ್ಕೆ ಬೇಜಾರಿಲ್ಲಪ್ಪ. ಪಾಪ ಬೆಳಿಗ್ಗೆಯಿಂದ ಒಂಥರ ಇದ್ದಲ್ಲ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ಏನಾಯ್ತು? ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಹಾಗೇನಿಲ್ಲ ಗೋಪ್, ಹೀಗೆ ಓದ್ತಾ ಇದ್ದೆ. ಏನಾದರೂ ಓದ್ತಾ ಇದ್ರೆ ಮನಸ್ಸು ಶಾಂತವಾಗಿರುತ್ತೆ. ಅದು ಒಳ್ಳೇದೆ. ಏನಾದರೂ ಓದ್ತಿರ್ಬೇಕು, ಹಾಗಂತ ಬೆಳಿಗ್ಗೆನೆ ನ್ಯೂಸ್ ಪೇಪರ್ ಎಲ್ಲ ಓದಕ್ಕೆ ಹೋಗ್ಬೇಡ. ಸುಮ್ಮನೆ ಮನಸ್ಸು ಹಾಳಾಗುತ್ತೆ ಅಷ್ಟೇ. ಯಾಕೋ ಹಾಗಂತೀಯ? ಮತ್ತೇನು ಹೇಳೋದು, ಇವಾಗಿಂತೂ ನ್ಯೂಸ್ ಪೇಪರಲ್ಲಿ ಒಳ್ಳೆ ನ್ಯೂಸ್ಗಿಂತ ಬರೀ ಕೆಟ್ಟ ನ್ಯೂಸೇ ಇರುತ್ತೆ. ಇವತ್ತೆಂತ ಹಾರಿಬಲ್ ನ್ಯೂಸ್ ಓದ್ದೆ ಗೊತ್ತಾ? ಯಾವ ನ್ಯೂಸು? ಯಾವನೊಬ್ಬ ಹುಡುಗ ಕಣ, ನಂಬಿಸಿ ಹುಡುಗಿನ ಕೊಲೆ ಮಾಡಿಬಿಟ್ಟಿದ್ದಾನೆ. ಹೌದೇನೋ? ಫೋಟೋ ನೋಡಿದ್ರೆ ಒಳ್ಳೆ ಸಂಪನ್ನ ತರ ಕಾಣಿಸ್ತಾನೆ. ಪಾಪ ಆ ಹುಡುಗಿಗೆ ಸುಳ್ಳು ಹೇಗೆ ಯಾಮರ್ಸಿದಾನೆ ಗೊತ್ತಾ? ಹುಡುಗಿ ಇನ್ನೂ PUC ಓದ್ತಿರೋ ಹುಡುಗಿ. ಇಬ್ರು ಒಂದೇ ಕ್ಲಾಸ್ಮೇಟ್ ಅಂತೆ. ಸ್ಟಾರ್ಟಿಂಗ್ ಫ್ರೆಂಡ್ಶಿಪ್ ಮಾಡಿ ಆಮೇಲೆ ಲವ್ ಮಾಡಿ ಮಿಸ್ಯೂಸ್ ಮಾಡಿ ಸಾಯಿಸ್ಬಿಟ್ಟಿದ್ದಾನೆ. ಅದ್ ಸರಿ, ನೀನ್ ಯಾಕೋ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಎಲ್ಲಿದೆ ಮೀರಾ? ಸರಿ. ಅಲ್ಲ, ಈ ಮಾನ್ಯ ಯಾಕೆ ಇವತ್ ಬಂದಿಲ್ಲ? ಒಂದಿನ ಬರ್ತಾಳೆ, 3 ದಿನ ಬರದೇ ಇಲ್ಲ. ನಾಳೆ ಬರ್ಲಿ ತಡಿ, ಅವಳಿಗಿದೆ. ಅಯ್ಯೋ, ಇನ್ನು ಎಷ್ಟ್ ಲೆಕ್ಕ ಮಾಡೋದ್ ಬಾಕಿ ಇದೆ? ಆದಷ್ಟು ಬೇಗ ಎಲ್ಲಾ ಲೆಕ್ಕ ಮುಗಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ಹೋಟ್ಲು ಕೆಲ್ಸಕ್ ಲೇಟ್ ಆಗುತ್ತೆ. ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಫೋಕಸ್ ಆ ಕೆಲ್ಸದ ಮೇಲೆ ಮಾತ್ರ ಇರಬೇಕು. ಸಾರಿ ರೀ, ಫ್ಲೋನಲ್ಲಿ ಬೈದ್ಬಿಟ್ಟೆ. ಹೇ, ಇಟ್ಸ್ ಓಕೆ. ಆಕ್ಚುಲಿ ನೀವು ಕರೆಕ್ಟ್ ಆಗೇ ಮಾಡಿದ್ದು. ನಾವ್ ಯಾವ್ದಾದ್ರು ಕೆಲಸ ಮಾಡುವಾಗ ನಮ್ ಮನ್ಸು ಆ ಕೆಲ್ಸದ ಮೇಲೆ ಮಾತ್ರ ಇರ್ಬೇಕು. ನಾನು ಅದೇ ಪಾಲಿಸಿ ಫಾಲೋ ಮಾಡ್ತೀನಿ. ಆದ್ರೆ ಇವತ್ ಯಾಕೋ ಎಡವಟ್ ಮಾಡ್ಕೊಂಡ್ಬಿಟ್ಟೆ. ಮಾರ್ಕ್ಸ್ ಮಾಡುವಾಗ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ಬಿಟ್ಟೆ. ಅಲ್ಲ ರೀ, ರಾಜ್ಗುರು ಮನೆ ಹುಡುಗಿ, ಅಷ್ಟು ದೊಡ್ಡ ಶ್ರೀಮಂತರು ಮನೆ ಹುಡುಗಿ ಆಗಿ ಯಾಕೆ ಬೇರೆಯವ್ರ ಹತ್ರ ಕೆಲಸ ಮಾಡ್ತಾ ಇದ್ದೀರಾ? ನೀವು ಕೆಲಸ ಮಾಡ್ಬೇಕಾದಂತ ಅವಶ್ಯಕತೆ ಆದ್ರೂ ಏನಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಯ್ಯೋ, ನಾನ್ ಆ ಮನೆ ಕೆಲ್ಸದವಳು ಮಾತ್ರ ರೀ. ಅದ್ ಸರಿ, ಇವತ್ತೇನು ಈ ಪರಿ ಬಿಸ್ಲು ಅಲ್ವಾ? ಅವ್ರು ನಿಮ್ಮನ್ನ ಮನೆ ಮಗಳ ತರ ನೋಡ್ಕೋತಾರಂತ. ಈಗ್ಲೂ ನನ್ನ ಹಾಗೆ ನೋಡ್ಕೋತಿರೋದು. ಮತ್ತೆ ಇಲ್ಲಿ ಕೆಲಸ ಮಾಡಕ್ ಹೇಗ್ ಬಿಟ್ರು? ನೀವು ಕೆಲ್ಸಕ್ಕೆ ಹೋಗ್ತೀನಿ ಅಂದಾಗ ಅಪೋಸ್ ಮಾಡಿಲ್ವಾ? ಹೇ, ಈ ವಿಷಯ ಯಾರಿಗೂ ಗೊತ್ತಿಲ್ಲ, ಹೇಳ್ಬಿಟ್ಟಿರ. ಮತ್ತೆ ನಾನಿಲ್ಲಿ ಕೆಲ್ಸ ಮಾಡ್ತಿರೋ ವಿಷಯ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ನಾನಿಲ್ಲಿ ಕೆಲ್ಸ ಮಾಡ್ತಿದ್ದೀನಿ ಅಂತ ನಮ್ಮ ಮನೇಲಿ ಏನಾದ್ರೂ ಗೊತ್ತಾದ್ರೆ ದೊಡ್ಡ ರಾಮಾಯಣನ ಆಗ್ಬಿಡುತ್ತೆ. ನಾನ್ ಕೆಲ್ಸ ಮಾಡ್ತಿರೋದು ನನ್ ಖುಷಿಗಾಗಿ ಅಷ್ಟೇ. ಆದ್ರೆ ಮೀರಾ, ಪ್ಲೀಸ್ ಇದೊಂದ್ ಲೆಕ್ಕ ಹೇಳ್ಕೊಡ್ತೀರಾ? ಅವಾಗ್ಲಿಂದ ಟ್ರೈ ಮಾಡ್ತಿದ್ದೀನಿ, ಸಾಲ್ವ್ ಮಾಡೋದಕ್ಕೆ ಆಗ್ತಿಲ್ಲ. ಏನ್ ಬಿಸ್ಲಲ್ವಾ ಇವತ್ತು? ಹೌದು, ತುಂಬಾನೇ ಬಿಸ್ಲು. ಬನ್ನಿ ಆ ಕಡೆ ಹೋಗೋಣ. ಹೇ, ಬೇಡ ಬೇಡ, ಇಲ್ಲೇ ಕೂರೋಣ. ದಾಮಣ್ಣ ಅಂಕಲ್ ಕರ್ದಾಗ ಹೋಗ್ಬೋದು, ಇಲ್ಲಿದ್ರೇನೆ ಅನುಕೂಲ. ಮೀರಾ, ಹೋಟ್ಲು ಶುರು ಹಾಕಿ ಇನ್ನ ಟೈಮ್ ಆಗತ್ತೆ. ಬನ್ನಿ ಆ ಕಡೆ ಹೋಗೋಣ. ಬಿಸ್ಲಲ್ಲಿ ಕೂತ್ರ ತಲೆನೂ ಓಡಲ್ಲ. ಮೀರಾ? ಹಾ ಅಂಕಲ್, ಹೇಳಿ, ಏನಾದ್ರೂ ಕೆಲ್ಸ ಇತ್ತಾ? ಇಲ್ಲಮ್ಮ, ಅಲ್ಲಿ ಬಿಸ್ಲಲ್ಲಿ ಕೂತ್ ಹೇಗ್ ಓದ್ತೀರಾ? ಇಲ್ಲಿ ಒಳಗಡೆ ಟೇಬಲ್ ಇದೆ, ಇಲ್ಲಿ ಬಂದು ಕೂತ್ಕೊಂಡು ಓದ್ಕೋಬಾರ್ದೆ? ಪರವಾಗಿಲ್ಲ ಅಂಕಲ್, ಇಲ್ಲೇ ಓದ್ಕೋತೀವಿ. ಅಯ್ಯೋ, ಅಲ್ಲಿ ತುಂಬಾ ಬಿಸ್ಲಿದೆ, ಬನ್ನಿ ಸುಮ್ನೆ. ಸರಿ ಅಂಕಲ್, ಬರ್ತೀವಿ. ಇವತ್ತು ಮನೆಗೆ ಬೇಗ ಹೋಗುವಾಗಾಯ್ತು.
ಮೀರಾ ಇನ್ನೂ ಕಾಲೇಜಲ್ಲಿ ಇದ್ದಾಳೆ ಅನ್ಸುತ್ತೆ. ಅದಕ್ಕೆ ಬೇರೆ ಅವಳು ಗಾಡಿಕಿನ ಮನೇಲೆ ಬಿಟ್ಟೋಗಿದ್ದಾರೆ ಅಂತಂದ್ರು. ಹೇಗೂ ಮನೆಗೆ ಹೋಗ್ತಾ ಇದ್ದೀನಲ್ಲ, ಒಂದ್ಸಲ ನೋಡ್ಕೊಂಡು ಹೋಗ್ತೀನಿ. ಇದ್ರೆ ಪಿಕ್ ಮಾಡ್ಕೊಂಡು ಹೋಗ್ಬೋದು. ಲೈಬ್ರರಿಗೆ ಅಂತೇಳಿ ಕ್ಯಾಂಟೀನಲ್ಲಿ ಬಂದು ಕೂತಿದ್ದಾಳೆ. ಕತ್ತೆ. ಸೊ 24x + 16. ಏನ್ ಗೊತ್ತಾ ಪ್ರತೀಕ್, ಮುಂಚೆ ಏನಾದ್ರೂ ಈ ಪ್ರಾಬ್ಲಮ್ ಆಗಿದ್ರೆ ಸ್ಕಿಪ್ ಮಾಡ್ಬಿಡ್ತಿದ್ದೆ, ಆದ್ರೆ ಈಗ ಪಟ್ಪಟ ಅಂತ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಪ್ಲೆಜರ್ ಮೀರಾ. ನೀವು ತುಂಬಾ ಬೇಗ ಕಲಿತಾ ಇದ್ದೀರಾ. ಯು ಆರ್ ಎ ಬ್ರಿಲಿಯಂಟ್ ಸ್ಟೂಡೆಂಟ್. ಸ್ಟೂಡೆಂಟಾ? ಹಾಯ್ ಮೀರಾ.